ಕೂಡ ಬೆಳಗ್ಗೆ ಗೊತ್ತಾಗಿದ ಮೇಲೆ ನಾನು ಕೂಡ ನಿನ್ನೆ ಅಧಿವೇಶನ ಮುಗಿಸ್ಕೊಂಡು KKRDB ಮೀಟಿಂಗ್ ಇತ್ತು. ಬೆಳಗ್ಗೆ ಎದ್ದು ನನಗೆ 8:30ಗೆ ಗೊತ್ತಾಗಿದ ಮೇಲೆ ನಾನು ಅವಾಗೆ ಹೈದರಾಬಾದ್ ಬಂದು ಹೈದರಾಬಾದ್ಲಿಂದ ಡೈರೆಕ್ಟು ಏನು ಗೊತ್ತಾ ಮಕ್ಕಳಿಗೆ ಗಾಯಗೊಂಡಿದ್ದಾರೆ ಅವರಿಗೆ ನೋಡ್ಲಿಕ್ಕೆ ಇಲ್ಲಿ ಡೈರೆಕ್ಟಾಗಿ ಇಲ್ಲಿಗೆ ಕೂಡ ಬಂದಿದ್ದೀನಿ. ಮತ್ತು ಇಲ್ಲಿಂದು ಏನು ಯಾವ ಸ್ಥಳದಲ್ಲಿ ಆಗಿದೆ ಈಗಾಗಲೇ ಎಲ್ಲ ನಮ್ಮ ಅಧಿಕಾರಿಗಳು ಕೂಡ Sage Hospital, Fertility and Mother Care Hospital and Scanning Center, near bus stand, Basakalyan. Horizon English Medium Public School, empowering bright future. Admissions are open. ಆ ಸ್ಥಳದಲ್ಲಿ ಮೊಳಕೆರೆ ಗ್ರಾಮದಲ್ಲೇ ಇದ್ದಾರೆ. ಇವತ್ತು SP ಅವರು ಇರ್ಬೋದು, ನಮ್ಮ ತಹಸೀಲ್ದಾರ್ ಇರ್ಬೋದು, ಬೇರೆ ಬೇರೆ ಎಲ್ಲ ಅಧಿಕಾರಿಗಳು ಮತ್ತು ಏನು ಈ ಒಂದು ಇನ್ವೆಸ್ಟಿಗೇಷನ್ಸ್ಗೆ ಯಾರ್ಯಾರು ಏಜೆನ್ಸಿಗಳು ಬೇಕು ಇವತ್ತು ಬಾಂಬ್ ಸ್ಕ್ವಾಡ್ಸ್ದೇ ಆಗ್ಬೋದು, FSLs ಆಗ್ಬೋದು, ಈಗಾಗಲೇ ಎಲ್ಲರೂ ಕೂಡ ಬಂದು ತನಿಖೆ ಮಾಡ್ತಾ ಇದ್ದಾರೆ. ಇವತ್ತು ಆ ತನಿಖೆಯಲ್ಲಿಂದ ಏನು ಹೊರಗೆ ಬರ್ತದ ಅದ್ರ ಮೇಲೆ ನೋಡ್ಕೊಂಡು ಇದು ಮಾಡ್ತಾರೆ. ಮೊನ್ನೆನೂ ಕೂಡ ಇದ್ರ ಬಗ್ಗೆ ಗ್ರಾಮಸ್ಥರು ನಾನು ಮೊನ್ನೆ ಅಧಿವೇಶನಕ್ಕಿದ್ದಾಗ ನನಗೆ ಕೂಡ ಗೊತ್ತಿದ್ದಿಲ್ಲ. ನಿನ್ನೆ ನನಗೆ School style cancel. यहाँ learning मिलती है creative twist के साथ. Knowledge Park the creative school. Creativity is our subject. ಮೋಸ್ಟ್ಲಿ 12-1 ಗಂಟೆಗೆ ತಹಸೀಲ್ದಾರ್ ಫೋನ್ ಮಾಡಿದರು. ಸರ್ ಮತ್ತೆ ಮೊನ್ನೆ ಇದರಲ್ಲಿ ಮೊಳಕೆರೆ ಗ್ರಾಮದಲ್ಲಿ ಲಾಸ್ಟ್ ಟೈಮ್ ಹೆಂಗೆ ಶಬ್ದ ಬಂದಿತ್ತು ಅದೇ ಥರ ನಿನ್ನೂ ಶಬ್ದ ಬಂದಿದೆ ಅಂದರೆ ಅದು ಯಾವುದೇ ಘಟನೆ ಆಗಿಲ್ಲ, ಶಬ್ದ ಬಂದಿತ್ತು, ಘಟನೆ ಆಗಿಲ್ಲ ಅಂತಂದ್ರೆ ನಾನು ಅದೇ ಅಂತ ಅಲ್ಲಿ ಏನಾಗ್ತಾ ಇದೆ ಅಂತ ಹೈಯರ್ ಇದಕ್ಕೆ ಮಾತಾಡಿ DC ಅವ್ರ ಮೇಡಮ್ಗವ್ರಿಗೆ ಮತ್ತು ಇಲ್ಲ ಮ್ಯಾಗ ಸರ್ಕಾರಕ್ಕೆ ಮಾತಾಡಿ ಅಲ್ಲಿ ಏನಾಗ್ತಾ ಇದೆ ಪದೇ ಪದೇ ಒಂದು ಇನ್ವೆಸ್ಟಿಗೇಷನ್ಸ್ ಮಾಡಿ ಎದ್ರ ಕಡೆ ಆಗ್ತಾ ಇದೆ ಇದು. ಯಾಕೆ ಲಾಸ್ಟ್ ಟೈಮು ಒಂದು 6 ತಿಂಗಳ ಮೊದಲ ಒಂದು ಇದೇ ಥರ ಘಟನೆ ಆಗಿ ಒಬ್ಬ ಹುಡುಗಂದು ಕಾಲೇ 5-6 ಮಂತ್ಸ್ ಮ್ಯಾಗ ಆಗಿರಬೇಕು. ಅವಾಗೂ ಕೂಡ ಕಾಲೇ ಒಂದು ಪಾಪ ಹಾರ್ಮ್ ಆಗಿ ಕಾಲೇ ಕಟ್ಟಾಗಿದೆ. ಆ ಒಂದು ಸಮಯದಲ್ಲಿ ಕೂಡ FSLದವರು ಕೂಡ ಬಂದಿದ್ದರು. FSL ಸ್ಯಾಂಪಲ್ ವೈದ್ಯ ಎಲ್ಲ ಕೂಡ ಕೊಟ್ಟಿದ್ದಾರೆ. ಆದರೆ FSL ರಿಪೋರ್ಟ್ ನಾರ್ಮಲ್ ಬಂದಿದೆ. ಅಲ್ಲಿ ಯಾವುದೇ ಕೂಡ ಯಾವುದೇ ಸ್ಫೋಟಕ ಆಗಲಿ ಯಾವುದೂ ಕೂಡ ಪತ್ತೆ ಆಗಿಲ್ಲ ಅಂತ ಇನ್ವೆಸ್ಟಿಗೇಷನ್ಸ್ ಮಾಡಿದ್ರು ನಮ್ಮೆಲ್ಲ ಅಧಿಕಾರಿಗಳ ರಿಪೋರ್ಟ್ ಬಂದಿರ ಮೇಲೆ ಆಗುತ್ತೆ. ಇದಕ್ಕೆ ಪ್ರಿವೆಂಟ್ ಆಗ್ಬೋದಿತ್ತು. ಮೊನ್ನೆನೂ ಕೂಡ ಏನು ಶಬ್ದ ಬಂದಿತ್ತು 2 ದಿವಸ ಪೈಲೆ, ಅವಾಗೆ ಪ್ರಿವೆನ್ಷನ್ ಮಾಡೋದಾಗಿತ್ತು. ಯಾಕೆ ಆಗ್ತಾ ಇದೆ ಏನಾಗ್ತಾ ಇದೆ ಅಂತ ಹೈಯರ್ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಇದು ಇನ್ವೆಸ್ಟಿಗೇಷನ್ ಮಾಡಿ ಸರ್ ಪದೇ ಪದೇ ಆಗ್ತಾ ಇದೆ ಅಂತ ಮಾಡಬೇಕಾಗಿತ್ತು. ಎಲ್ಲೂ ಕೂಡ ನಮ್ಮ ಅಧಿಕಾರಿಗಳು ಕೂಡ ಸ್ವಲ್ಪ ಲೋಪ ಮಾಡಿದಾರಂತ ಕಾಣಿಸ್ತಾ ಇದೆ. ಯಾಕೆ ಪದೇ ಪದೇ ಆಗ್ಲತ್ತಿನ ಮ್ಯಾಕ ನಮ್ದು ಹೈಯರ್ ಆಫೀಸರು ನಮ್ದು ಗೌರ್ಮೆಂಟ್ಗೆ ಗಮನಕ್ಕೆ ತಂದಾಗ ಮಾತ್ರ ಅದಕ್ಕೆ ನಾವು ಇನ್ವೆಸ್ಟಿಗೇಷನ್ ಮಾಡಿ ನಾವು ಸೌಂಡ್ ಬಂದಾಗ ನಾವು ಸುಮ್ಮನೆ ಹೋಗಿ ಬಂದೇವು ಅಂದ್ರೂ ಕೂಡ ಆಗಲ್ಲ. ಯಾಕೆ ಅದಕ್ಕೆ ನಾವು ತನಿಖೆ ಮಾಡಬೇಕಂದ್ರೆ ಅದರದ್ದು ಒಂದು ಏಜೆನ್ಸಿ ಇರುತ್ತೆ. ಅವರು ಯಾವಾಗ ರಿಪೋರ್ಟ್ ಕೊಡ್ತಾರೋ ಅವಾಗ ಮಾತ್ರ ನಾವು ಪತ್ತೆ ಹಚ್ಚಲಿಕ್ಕೆ ಆಗ್ತದೆ. ಶಾಸಕನಾಗಿ ಇವತ್ತೇನು ಮೊಳಕೆರೆ ಗ್ರಾಮ ಇರ್ಬೋದು, ಹುಮ್ನಾಬಾದ್ ಇರ್ಬೋದು, ಯಾರೂ ಕೂಡ ಅಂಜಿಕೆ ಪಡುವಂಥ ಅವಶ್ಯಕತೆ ಇಲ್ಲ. ಈಗಾಗಲೇ ಸರ್ಕಾರ ಮ್ಯಾಗೂ ಕೂಡ ಒತ್ತಡ ಹಾಕಿದೆವು. ಈಗ ಸರ್ಕಾರಕ್ಕೆ ನಮ್ಮ ಉಸ್ತುವಾರಿ ಸಚಿವರಿಗೆ ನಮ್ಮ DC ಅವರಿಗೆ ಕೂಡ ದೂರವಾಣಿ ಮುಖಾಂತರ ಮಾತಾಡಿ ಇದ್ರ ಬಗ್ಗೆ ತನಿಖೆ ಆಗಬೇಕು. ಯಾಕೆ ಪದೇ ಪದೇ ಆಗ್ತಾ ಇದೆ. ಈಗ ಒಂದು ಏನಾಗ್ತಾಯಿದೆ ಪದೇ ಪದೇ ಆಗ್ತೇವೆ ಅಂತಂದ್ರೆ ಭಯದ ವಾತಾವರಣ ಸೃಷ್ಟಿ ಆಗ್ತದೆ. ಜನಸಾಮಾನ್ಯರಿಗೆ ಏನಪ್ಪ ಇದು ಪದೇ ಪದೇ ಆಗ್ತಾ ಇದೆ, ರಾತ್ರಿನೂ ಕೂಡ ನಿದ್ದೆ ಆಗಲ್ಲ, ಊರಲ್ಲೂ ಕೂಡ ಭಯದ ವಾತಾವರಣ ಒಂದು ಆಗ್ತದೆ. ಅದಕ್ಕಾಗಿ ಇದಕ್ಕೆ ಪತ್ತೆ ಹಚ್ಚಬೇಕು ಎದ್ರ ಕಾರಣಗಳಿಂದ ಇದು ಆಗ್ತಾ ಇದೆ ಮತ್ತು ಯಾರಲ್ಲಿಂದ ಆಗ್ತಾ ಇದೆ ಎಂಬುದು. ಯಾಕೆ ಈಗ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ, ಹೆಣ್ಮಕ್ಳು ಓಡಾಡ್ತಾರೆ, ಊರಿಂದ ಮ್ಯಾಗೆ ಎಲ್ಲನೂ ಕೂಡ ಇರುತ್ತೆ. ದಿನನಿತ್ಯ ಅದಕ್ಕೆ ಮ್ಯಾಗೆ ಫೋಕಸ್ ಮಾಡೋಕ್ಕೂ ಕೂಡ ಆಗಲ್ಲ. ಅದಕ್ಕಾಗಿ ಇದ್ರ ಬಗ್ಗೆ ಯಾವುದೋ ಆಗಿದೆ ಬೇಗನೆ ಇದು ಪಚ್ಚೆ ಹಚ್ಚಿ ಇವತ್ತು ಯಾರೇ ಬೇರೆಯವ್ರು ಏನೋ ಮಾಡಿದರೂ ಕೂಡ ಮತ್ತು ಏನು ನ್ಯಾಚುರಲಿ ಆಗಿದೆ ಅಂತ ಇದ್ರ ಬಗ್ಗೆ ಪತ್ತೆ ಹಚ್ಚಿ ಜನರಿಗೆ ಸಮಾಧಾನ ಇರಲಕ್ಕ ಮತ್ತು ಜನರಿಗೆ ಒಂದು ಇದು ಬರಬೇಕು, ಭರವಸೆ ಬರಬೇಕು ಈ ಥರ ಆಗಿದೆ ಅಂತ ನಾವು ಇದು ಮಾಡ್ತೀನಿ. ಮತ್ತು ಈಗಾಗಲೇ ನಮ್ಮ ಅಧಿವೇಶನ ಕೂಡ ಇದೆ. ಇದರ ಬಗ್ಗೆ ನಾನು ಸದನದಲ್ಲಿ ಕೂಡ ಮಾತಾಡ್ತೀನಿ.